ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಹೊರಗಡೆ ಹೋಗ್ತೀವಿ, ಎಲ್ಲಿಗೆ ಏನು ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾಕೋ ಮೊಕೆಲ್ಲ ಸ್ವಲ್ಪ ನೋಡಿ ತಲೆನೋವು ಇರೋದ್ರಿಂದ, ನಾನು ಸ್ವಲ್ಪ ತಲೆನೋವು ಬಂದರೆ ಸಾಕು ಮೊಕೆಲ್ಲ ಒಂಥರ ಊದ್ಕೊಂಡಂಗಾಗ್ಬಿಡುತ್ತೆ. ಫುಲ್ ಯಾಕೋ ಒಂಥರ ಈ ಸೈಡು ಒಂದೇ ಸೈಡು ತಲೆನೋವು ಇಟ್ಕೊಂಡಿತ್ತು. ಏಕೆ ಹೊತ್ತು ಸ್ವಲ್ಪ ಅಲ್ಲಿ ಅಂತ ಓಡಾಟ, ಮತ್ತು ಸಂಜೆ ಟೈಮ್ ಸ್ವಲ್ಪ ಓಡಾಡ್ತೀವಿ ಅಲ್ವಾ, ಒಂದು 7 ಗಂಟೆ 8 ಗಂಟೆ ಈ ರೀತಿ ಎಲ್ಲ ಓಡಾಡ್ತು ಅಂದರೆ ಶೀತ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಓಡಾಡೋದಲ್ಲ, ತಲೆನೋ ಒಂದೇ ಸೈಡ್ ಹಿಡಿದ್ಬಿಡ್ತೀವಿ. ಇವಾಗ ಬೇರೆ ಹೊರಗಡೆ ಹೋಗ್ತಾಯಿದ್ದೀವಿ ಬೆಳಗ್ಗೆನೇ. ಅಂದರೆ ಇನ್ನೂ ನನಗೆ ಗಾಳಿ ಶೀತ ಗಾಳಿ ಅಂದರೆ ಆಗೋದೇ ಇಲ್ಲ. ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಎಷ್ಟಾದರೂ ಇರಲಿ ಅಲ್ವ ತಡ್ಕೊಳ್ಬೋದು. ಸ್ವಲ್ಪ ಶೀತ ಗಾಳಿ ಬಂತು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ತಲೆನೋವೆಲ್ಲ ಬರೋದು, ಕೋಲ್ಡ್ನೆಸ್ ಎಲ್ಲ ಆಗುತ್ತೆ. ಏನೂ ಮಾಡೋಂಗಿಲ್ಲ, ಇದೆಲ್ಲ ಕಾಮನ್ನು. ಹಂಗಂದ್ಬಿಟ್ಟು ಮನೆ ಒಳಗಡೆ ಕೂರೋಕ್ಕಾಗಲ್ಲಲ್ವ. ಬನ್ನಿ ಲಾಸ್ಟ್ವರೆಗೂ ನೋಡಿ. ಇನ್ನೂ ತಿಂಡಿ ಕೂಡ ಮಾಡಿಲ್ಲ, ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿಗೆ ತಗೊಂಡ್ಬಿಟ್ಟಿದ್ದೀವಿ. ಎಲ್ಲಿಗೆ ಏನು ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಾಯ್ ಖುಷ್ ಗೌಡ್ರೆ. ಏನು ಗ್ಲಾಸ್ ಹಾಕೊಂಡು ಮಿಂಚಾಡ್ತಾ ಇದ್ದೀರಾ? ಇಲ್ಲಿ ಪಕ್ಕದಲ್ಲಿ ಬೇರೆ ಹಿಂದೆ ಮನೆ ಕಟ್ತಾ ಇದ್ದಾರೆ. ಅಪ್ಪ ನಿಜ, ನಾವು ಇಲ್ಲಿ ಬರೋ ಟೈಮಲ್ಲಿ ನೋಡಿರಲಿಲ್ಲ. ಅಲ್ಲಿ ಬೆಳಗ್ಗೆನೇ ಸೌಂಡು. ನಮ್ಮ ಶೈಲು ಮೇಡಮ್ ರೆಡಿಯಾಗಿದ್ದಾರೆ. ಅಂದರೆ ಬೆಳಗ್ಗೆ ಎಲ್ಲ ಜಾಸ್ತಿ ಕ್ಲಾರಿಟಿ ಇಲ್ಲ, ಇನ್ನು ಕತ್ಲಿದೆ ಸ್ವಲ್ಪ. ಕುಷ್ಮಾ ಬೇಬಿ, ಅವ್ನು ಸಾಕ್ಸ್ ಇಲ್ಲಮ್ಮ. ಬಾ, ಲೇಟ್ ಆಗಲ್ಲ ನಿನಗೆ. ಸಾಕ್ಸ್ ಎಲ್ಲ ತೊಗೋ, ಹಾಕೋಬೇಕು ತಾನೆ ನೀನು. ಇನ್ನೇವಾಗ ಕಲ್ತ್ಕೊಡೋದು ಕುಷ್ಮಾ ನೀನು? ನಿಮ್ಮ ಡಾಲ್ಗೆ ಹೇಳಿದ್ರಾ ಹೋಗಿ ಬರ್ತೀವಿ ಅಂತ ಅಬ್ಬುಜಿ? ಟೆಡ್ಡಿಗೆ ಹುಷಾರ ನೋಡಿ ಕುಷ್ಮಾ, ಇಳಿ. ಸಿಗ್ನಲ್ ಬೀಳ್ತು ಕುಷ್ಮಾ. ಬೆಳಗ್ಗೆ ಟ್ರಾಫಿಕ್ ಕಡಿಮೆ ಇದೆ ಫುಲ್ಲು. ನಮ್ಮ ಮೈಸೂರು ಪ್ಯಾಲೇಸ್. ಅಲ್ಲಿ ಕಾಣಿಸ್ತಾ ನೋಡ್ಕಂದ ಪ್ಯಾಲೇಸು, ಕಾಣಿಸ್ತಾ ಇಲ್ವಾ? ಹಾಂ, ಅಲ್ಲೇ ಹೋಗ್ಬೇಕಾದ್ರೆ ಅದೇನೆ ಪ್ಯಾಲೇಸ್ ರೋಡ್ ಹೀಗಿದೆ. ನಮ್ಮ ಮೈಸೂರು ಅಕ್ಕಪಕ್ಕ ಬಂದಿರೋರು ಗೊತ್ತಾಗುತ್ತೆ, ಹೊರಗಡೆ ಇರೋರಿಗೆ ಗೊತ್ತಿರೋರು ಅಷ್ಟೇ. ನೋಡು ಖುಷಿ, ಇವಾಗ ಅಲ್ಲಿ ನೋಡ್ಕಂದ ಪ್ಯಾಲೇಸ್. ಹೌದು, ಚಂದ ಮಾಮ ಎಲ್ಲ ಅಲ್ಲೇ ಇರ್ತಾರೆ ಮೈಸೂರು ಪ್ಯಾಲೇಸ್ ಒಳಗಡೆ. ಓಕೆ, ಹಾಂ ಹೌದೌದು. ಆಮೇಲೆ ಮೇಲೆ ಹರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ. ಇಲ್ಲಿ ನಮ್ಮ ಮೆಟ್ರೋ ಓಡಿಸೋದು ಲೇಡೀಸ್, ಅದು ನೋಡೋಕ್ಕೆ ನನಗೆ ನಿಜ ಖುಷಿ. ಇವತ್ತೇ ವಿಡಿಯೋ ಮಾಡ್ತಾ ಇರೋದು. ಬಂದೆ ಖುಷ್, ಹಿಂದೆ ಬಾ. ಮೆಟ್ರೋ ಬರ್ತಾ ಇದೆಯಾ? ಯಾವುದೋ ಇಲ್ಲಿ ಬರ್ತೀವಿ. ಹಿಂದೆ ಬಾ. ಇದೇನಾ? ಹಾಂ, ಬಂತು ಮೆಟ್ರೋ ಬಂತು. ಹಿಂದೆ ಬಾ ಖುಷ್. ಬಾ. ಬೈಲಿ. ಚಾರ್ಜರ್ ಇಸ್ಕಲ್ಲ ಅಮ್ಮನ ಹತ್ರ, ಆರಾಮ್ಸಿ ಚಾರ್ಜ್ ಹಾಕೋಬೋದು. ಇಲ್ಲಿ ನೋಡಿ ಚಾರ್ಜರ್ ಇದಮ್ಮ, ಅದು ಬರ್ತಾ ಇದ್ದೀನಿ ಈಗ ಅಲ್ಲಿಗೆ ನಿನ್ನ ಹತ್ರನೇ. ಇಲ್ಲೊಬ್ರು ನೋಡಿ ಶೈಲಿ ಫಾಲೋವರ್ ಅಂತ ಹೇಳ್ಬಿಟ್ಟು ನಮ್ಮ ಫಾಲೋ ಮಾತಾಡ್ತಾ ಇದ್ರು.
ಇದೊಂದು ಖುಷಿ ಆಯಿತು. ಬಂದು ಪಕ್ಕ ಕೂತ್ಬಿಟ್ಟು ಅವರು ಶೈಲು ಅಮ್ಮ ಅಂತ ಮಾತಾಡ್ತಾಯಿದ್ರು. ಎಲ್ಲರೂ ಫಾಲೋವರ್ಸ್ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಎಸ್, ಇವಾಗ ನಾವು ಮೆಟ್ರೋಗೆ ಬಂದ್ವಿ. ಮೆಟ್ರೋ ಸ್ಟೇಷನ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀವಿ. ಇವಾಗ ಒಂದು ಶಾಪ್ಗೆ ಹೋಗಬೇಕು. ರೆಡಿ ಕೂಡ ಇಲ್ಲೇ ಆದ್ವಿ. ಗೊತ್ತಲ್ಲ, ಬೆಳಗ್ಗೆ ಟೈಮೆಲ್ಲ ಅಲ್ಲಿ ಬಸ್ಸಲ್ಲಿ ಬಂದಿರ್ತೀವಿ ಮೈಸೂರಿಂದ ಬೆಂಗಳೂರವರೆಗೂ. ಅಂದರೆ ಏರ್ಸ್ ಎಲ್ಲ ಹೇಗಾಗಿರುತ್ತೆ ಅಂತೇಳಿ ಇಲ್ಲಿ ಬಂದು ರೆಡಿ ಆದ್ವಿ. ಇಲ್ಲಿ ಹೋಗೋದಪ್ಪ, ಇಲ್ಲೇನು ಎಕ್ಸಿಟು. ಎಸ್, ಹೇ ಕುಷ್ಮಾ ನಿಂತ್ಕೊಳ್ಳಿ. ಅಯ್ಯೋ ಹೋರಾಟ. ಕುಷ್ಮಾ ಇಲ್ಲಿ ನೋಡಿ, ಫೋಟೋ ತೆಗಿತೀನಿ. ಮರ ಆಗ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ಟು ಏನದು ಸ್ಪೈನು. ನಾವು ಬಂದ್ವಿ. ತುಂಬ ಜನ ಇನ್ಫ್ಲುಯೆನ್ಸರ್ ಬಂದಿದ್ದಾರೆ, ತೋರಿಸ್ತೀನಿ ಇವತ್ತು ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸುಪ್ರೀತು ಮತ್ತು ಶ್ರುತಿ, ಮಂಜಣ್ಣ, ರವಿಯಣ್ಣ, ಇನ್ನೂ ತುಂಬ ಜನ ಬಂದಿದ್ದಾರೆ. ನೀವು ನೋಡಿದ್ರೆ ನೀವು ಗುರ್ತಿಡಿಬೋದು ಯಾರೆಲ್ಲ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದ್ರೆ ನಾವು ಅಂದರೆ ದೂರದಿಂದ ಅವ್ರ ವೀಡಿಯೋ ನಾವು ನೋಡ್ತಿರ್ತೀವಿ, ನಮ್ಮ ವೀಡಿಯೋ ಅವ್ರು ನೋಡ್ತಾ ಇರ್ತಾರೆ. ಒಬ್ಬರು ಫಾಲೋ ಮಾಡಿರ್ತೀವಿ. ಈ ಶೈಲನ್ನು ಅವರು ಫಾಲೋ ಮಾಡಿರ್ತಾರೆ, ಅವ್ರನ್ನ ನಾನಂತೂ ಎಲ್ಲರನ್ನೂ ಫಾಲೋ ಮಾಡ್ತಾಯಿರ್ತೀನಿ ಬಿಡಿ. ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಶ್ರುತಿನ ಹತ್ರದಿಂದ ಎಲ್ಲ ನೋಡಿ ನನಗೆ ತೋರಿಸ್ತೀನಿ. ಅವ್ರ ಜೊತೆ ವೀಡಿಯೋ ಮಾಡಿರೋದೆಲ್ಲ ಇದೆ. ಇಲ್ಲಿ ಮೊದಲಿಗೆ ಸ್ವಲ್ಪ ಶೂಟ್ ಇತ್ತು, ಏನೋ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಸೂಸ್ ಎಲ್ಲ ತುಂಬ ಕಡಿಮೆಗೆ ಅಂತ ಹೇಳ್ಬಿಟ್ಟು RR ನಗರ್ ಬೆಂಗಳೂರಲ್ಲಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದು ನಾವು. ನೋಡಿ, ಇವರೆಲ್ಲರೂ ಕೂಡ ಇನ್ಫ್ಲುಯೆನ್ಸರೇ. ಶೈಲಿಗೆ ಗೊತ್ತಿವರೆಲ್ಲ, ನನಗೆ ಅಷ್ಟಾಗಿ ಗೊತ್ತಿಲ್ಲ ಇವರು. ಮತ್ತು ಅವ್ರ ಮಂಜಣ್ಣವರೆಲ್ಲ ಚೆನ್ನಾಗಿ ಗೊತ್ತಿರೋದವರೆಲ್ಲ ನೋಡಿ. ಬುಜ್ಜಿ ಬೇಬಿ ಜೊತೆ ಮಾತಾಡಿಕೊಂಡು ಕುಂತಿದ್ರು. ಇವರೆಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಖುಷಿಯಾಯಿತು. ದೂರದಿಂದ ನೋಡ್ತಾಯಿದ್ವಿ ಇವ್ರದ್ದು ಎಲ್ಲ. ನಾವು ಮುನ್ನ ಹೋದ ತಕ್ಷಣ ಎಲ್ಲರೂ ಕೂಡ ಗುರ್ತಿಡಿದು ಮಾತಾಡಿಸ್ತಾ ಇರಲ್ವ, ನನಗೂ ಕೂಡ ಖುಷಿಯಾಯಿತು. ನಮ್ಮನ್ನು ಗುರ್ತಿಸ್ತಾರಪ್ಪ ಅಂತ. ಯಾಕೆಂದರೆ ಶೈಲಿ ವೀಡಿಯೋಲಿ ಕಂಟೆಂಟ್ ವೀಡಿಯೋದ್ರೆಲ್ಲ ಮಾಡ್ತಾಯಿರ್ತೀವಿ, ಹಂಗಾಗಿ ಅವ್ರಗಳಿಗೂ ಕೂಡ ಗೊತ್ತಿರುತ್ತೆ ಅಲ್ವಾ. ಹಾಗೆ ವೀಡಿಯೋ ಸುಪ್ರೀತ್ ವೀಡಿಯೋ ಕೂಡ ಶೈಲಿಗೆ ನಾನೇ ಮಾಡಿಕೊಡ್ತೀನಿ ಕೊಡಿ ಅಂತಂದ್ಬಿಟ್ಟು ಮಾಡಿಕೊಟ್ರು. ಅವ್ರು ವೀಡಿಯೋ ಮಾಡಿಕೊಡ್ತಿರೋದ್ರಿಂದ ನಾನು ನನ್ನ ಯೂಟ್ಯೂಬ್ಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಯ್ತಲ್ವ. ಶ್ರುತಿ ಕೂಡ ಸ್ವಲ್ಪ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿದ್ರು, ತಗೊಂಡ್ರು. ಶ್ರುತಿ ನೋಡ್ಬಿಟ್ಟು ನನ್ನನ್ನು ಮುಖ ನೋಡ್ಬಿಟ್ಟು ನಗಿದ್ರು. ನಾನು ಆ ಕಡೆ ತಿರುಗಿಬಿಟ್ಟು ಆಮೇಲೆ ನೋಡ್ತೀನಿ, ಓ ಶ್ರುತಿ ಅಯ್ಯೋ ಅವರೇ ಮುಖ ನೋಡಿದ್ರು, ನಾನು ನೋಡಲಿಲ್ಲ ಅಂದ್ಬಿಟ್ಟು ಆಮೇಲೆ ಹೋಗಿ ಹತ್ರಕ್ಕೆ ಹೋಗಿ ಮಾತಾಡಿಸ್ದೆ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಯಾಕೆಂದರೆ ಮಂಜಣ್ಣ ಆಗ್ಬೋದು, ಶ್ರುತಿ ಆಗ್ಬೋದು, ಆಲ್ರೆಡಿ ಅವ್ರು ಆಗಿನಿಂದಲೂ ಕೂಡ ತುಂಬಾ ಇನ್ಸ್ಟಾದಲ್ಲೆಲ್ಲ ತುಂಬಾ ಬೆಳೆದಿದ್ದಾರೆ. ನಮ್ಗಳ ಜೊತೆ ಕೂಡ ತುಂಬಾ ಫ್ರೀಯಾಗೆಲ್ಲ ಮಾತಾಡಿದ್ರಲ್ಲ, ಅದೇ ಖುಷಿ ಆಯಿತು. ನಾನು ಅವ್ರ ಜೊತೆ ಎಲ್ಲ ಮಾತಾಡಿ. ಅವ್ರದ್ದು ಆಲ್ರೆಡಿ ವೀಡಿಯೋಸ್ ಎಲ್ಲ ಮುಗಿದಿತ್ತು, ಇನ್ನು ನಮ್ಮದು ವೀಡಿಯೋ ಆಗಿರಲಿಲ್ಲಲ್ವ. ಹಾಗಾಗಿ ಶ್ರುತಿ, ಮಂಜಣ್ಣ ಎಲ್ಲ ಅವ್ರು ಹೊರಟರು. ಮತ್ತು ಇನ್ನು ಸುಪ್ರೀತ್ ಆಗ್ಬೋದು, ರವಿಯಣ್ಣ ಆಗ್ಬೋದು, ಮತ್ತು ಇನ್ನೂ ಸುಮಾರು ಜನ ಹೊರಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ತಾಯಿದ್ರು. ನಾವು ಹಂಗೇ ಎಲ್ಲ ಕೂಡ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಬಿಟ್ಟು ನನಗೂ ಕೂಡ ಸ್ವಲ್ಪ ಪ್ಲಾಜೋ ಇದು ಚೆನ್ನಾಗಿತ್ತು, ಒಳ್ಳೆ ಫ್ರೀ ಸೈಜಾಗಿ. ಹಾಗಾಗಿ ತಗೊಂಡು ನಾನು ಕೂಡ ಇದನ್ನೇ ಶಾಪ್ ಹೊರಗಡೆ ಬಂದುಬಿಟ್ಟು RR ನಗರದಲ್ಲಿ ಶಾಪ್ ಹೊರಗಡೆ ಬಂದುಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಆಟೋದಲ್ಲಿ ಬಂದುಬಿಟ್ಟು ಊಟ ಕೂಡ ಮಾಡಿರಲಿಲ್ಲ. ಊಟ ಮಾಡೋಣ ಅಂತಂದ್ಬಿಟ್ಟು ಅಲ್ಲೇ ಬಸ್ ಸ್ಟಾಪ್ ಹತ್ರ ಇದ್ದಿಲ್ಲ, ಅದೇ ಹೋಟೆಲ್ಗೆ ಹೋದೆ. ಇನ್ನೆಲ್ಲೂ ಹೋಗಲಿಲ್ಲ ಇವತ್ತು, ಗುರುವಾರ ನಾನ್ ವೆಜ್ ತಿನ್ನಲ್ಲ. ಮತ್ತು ಅಲ್ಲಿ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಶೈಲು ಮೊಸರನ್ನ ತೊಗೊಂಡ್ಲು ನೋಡಿ. ಬೇಕಾ ತಿಂತೀಯಾ? ಏನು ಬೇಕು? ಮೊಸರನ್ನ ನಿಮಗೆ ಎಲ್ಲ ಬಿರಿಯಾನಿ ಬಿರಿಯಾನಿ ಓಕೆ, ಲೈಟ್ ವೇಟೇ ಸರಿ. ಏನಾಗಿದೆ? ಹೌದಾ? ಯಾಕೆಲ್ಲೇನು ಒಂಥರ ಆಗ್ತಾ ಇರೋದು? ನಿನಗೆ ಬಿರಿಯಾನಿ ಕಬಾಬ್ ಆದರೆ ಆಗುತ್ತೆ. ಇವತ್ತು ಗುರುವಾರ ತಿನ್ನಲ್ಲ ಅಂತ ಗೊತ್ತಾನೆ, ಅದಕ್ಕೆ ನಿನಗೆ ಆಗ್ತಾಯಿಲ್ಲ ಅಲ್ವಾ? ಕೇಕ್ ತಿಂತಿದೆಯಲ್ವಾ? ತಿನ್ನು. ಊಟ ಮಾಡ್ತೀನಿ ನೀನು? ನಂದು ಊಟ ಬರ್ತಾಯಿದೆ, ತಿಂತೀಯಾ? ಅಮ್ಮಮ್ಮಂದು ನಾನು ಚಪಾತಿ ಇರ್ತಾನೆ ಊಟದಲ್ಲಿ. ನನ್ನ ಊಟದಲ್ಲಿ ಏನಿಲ್ಲ ಇರುತ್ತೆ ತೋರಿಸ್ತೀನಿ. ಯಾರು ತೆಗ್ದಾರ ನೀನು? ಫುಲ್ ಮಿಲ್ಸಿದೆ. ಉದ್ದಿನ ಹಪ್ಪಳ ವೆರೈಟಿನೇ ಇದೆ ಅಲ್ಲ ಮಮ್ಮಿ. ಇನ್ನೇನು ಚಪಾತಿ ನಿಂದು ಸಪ್ರೇಟ್ ಬರ್ತಿದೆ ಮಮ್ಮಿ. ವೆರೈಟೀಸಾ? ಬನ್ನಿ ಊಟ ಮಾಡೋಣ.
ವೆರೈಟೀಸ್ ಪಲ್ಯ ಇದೆ. ನಾನಂತಿದ್ದು ಯಾವುದೂ ಕೆಳಗಡೆ ಬರೋಲ್ಲ. ಮಡಗಿದ್ರೆ ಇದೇ ಒಂದಿಷ್ಟು ನೋಡಿ ಎಷ್ಟು ಜಾಗ ಇಟ್ಕೊಳುತ್ತೆ ಅಂತ. ಕೇಸರಿ ಬಾತ್ ಬೇಕಾ ಬಜ್ಜಿ? ಅದು ಕೇಸರಿ ಬಾತ್ ಇದೆ ಸ್ವೀಟ್ ಆಗಿದೆ. ಯಾವಾಗ ತಿನ್ನು ನಿಂದು ಬರೋಕ್ಕೆ. ಈಗ ನೋಡಿ ಹೊಡಿತೀನಿ. ಹಂಗೆಲ್ಲ ಮಾಡ್ತಾರೆ ಇಷ್ಟ. ಏನು ಚಿಕಬು ಅಂದ್ರೇನು? ಯಾವ ಆಟ? ಚಿಕ್ಕಬು ಆಟ. ಅದು ಯಾವ್ದು ಹೇಳು? ಚಿಕ್ಕಬು ಆಟ. ಯಾರು ಹೇಳ್ಕೊಟ್ರು? ಕೈ ತೆಗೆದು ಮಾತಾಡು. ಓಕೆ, ಚಿಕ್ಕಬು ಇದೆಯಾ ಅಲ್ಲಿ? ಓಕೆ, ನೀನು ಚಿಕ್ಕಬು. ಹೇಗಿತ್ತು ಬೆಂಗಳೂರು ಹೇಗಿತ್ತು? ಕೈ ತೆಗಿ. ಮೆಟ್ರೋ. ಓಕೆ ಓಕೆ ಓಕೆ, ಮೆಟ್ರೋ ಹೋಗೋ ಸ್ಟೇಷನ್. ಬೆಂಗಳೂರು ಹೇಗಿತ್ತು ಇವತ್ತು? ಬೆಂಗಳೂರು ಬಿಟ್ಟಾಯ್ತು ಕಣ ಆಲ್ರೆಡಿ. ಯಾವ ಊರು ಹೇಳು? ನಾವು ಆಲ್ರೆಡಿ ಕೆಳಗೆರೆ ಬಿಟ್ಟು ಮುಂದೆ ಯಾವ್ದು ಅಲ್ಲಿ ಬಿಡದಿ ಹತ್ರ ಬಂದಿದ್ದೀವಿ. ಇನ್ನೇನು ಬಿಡದಿನೂ ಮುಗಿತಾ ಇದೆ ಬುಜ್ಜಿಮ್ಮ. ಇನ್ನೇ ಬೆಂಗಳೂರಲ್ಲಿದ್ದೀವಿ ನಾವು. ಬಿಡದಿ ಮುಗಿದ್ಮೇಲೆ ಬೇರೆ ಬೇರೆ ರಾಮನಗರ, ಮದ್ದೂರು, ಮಂಡ್ಯ, ಮೈಸೂರು. ಏನಮ್ಮ? ಏನೋ? ನಾನು ಮಾಡೋದಿಲ್ಲ ಬಿರಿಯಾನಿ ಕಬಾಬು. ನಾನು ಮಾಡೋದಿಲ್ಲ. ನಾನು ಮಾಡೋದೆ ಉಪ್ಸಾರು ಮುದ್ದೆನೇ ಮಾಡೋದು. ತಿಂದರೆ ತಿನ್ನೋ, ತಿಂದನಾದ್ರೆ ಹೋಯ್ತಾ ಇರು. ಅಷ್ಟೇ ಅಷ್ಟೇ. ಏನು ಹೇಳು? ದುಡ್ಡು ಯಾರು ಕೊಡ್ತಾರೆ? ಬಾರ ಇಲ್ಲಿ. ನಿನಗೆ ಯಾರು ಕೊಟ್ರು ದುಡ್ಡನ್ನ? ಬರಲಿ. ಯಾರು ದುಡ್ಡು ಕೊಡೋರು ನಿನಗೆ? ಎಲ್ಲ ದುಡ್ಡು ಮತ್ತೆ ಎಲ್ಲಿಗೆ ಹೋಟ್ಲಿಗೆ ಹೋಗ್ತೀಯ ತಿನ್ನೋಕ್ಕೆ? ದುಡ್ಡು ಯಾರು ಕೊಡ್ತಾರೆ ನಿನಗೆ? ಓಹೋ, ನಿಮ್ಮ ತಾತ ಕೊಟ್ಬಿಡ್ತಾರೆ ನಿನಗೆ ಉಳಿದೋಗೋದೆ ಅಂತ ಅಂದ್ಬಿಟ್ರೆ ನನ್ನ ಮಗನೇ ನಿನಗೆ. ಹಾಂ ಹೌದು ಹೌದು. ಹಾಂ ಮಾಡ್ತೀಯ ಫೈಟಿಂಗ್ ಮಾಡಿದ್ರೆ ಇನ್ನೇನು ಮಾಡ್ತೀಯ ನೀನು?